ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆಲ್ಲ ತುಂಬಾ ಉಪಯೋಗ ಆಗುವಂತಹ ಒಂದು ನ್ಯಾಚುರಲ್ ಆಗಿರುವಂತಹ ಹರ್ಬಲ್ ಆಯಿಲ್ನ ತಗೊಂಡು ಬಂದಿದ್ದೀನಿ. ಯಾವ ಥರ ಮಾಡೋದು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಅದಕ್ಕೆ ಈಗ ಏನೇನು ಬೇಕು ಅಂತೇಳಿ ತೋರಿಸ್ತೀನಿ. ಕರಿಬೇವು, ಹಾಗೆಯೇ ಮೆಹಂದಿ ಸೊಪ್ಪು, ಅದಾದ ನಂತರ ಆಮ್ಲ ಅಥವಾ ನೆಲ್ಲಿಕಾಯಿ ಅಂತಲೂ ಕೂಡ ಕರೀತಾರೆ. ಹಾಗೆ ಭೃಂಗರಾಜ ಸೊಪ್ಪು, ಈರುಳ್ಳಿ, ಮೆಂತ್ಯಕಾಳು, ಶೀಗೆಕಾಯಿ, ಹಾಗೆಯೇ ಅಂಟ್ವಾಳಕಾಯಿ, ಹಾಗೆ ದಾಸವಾಳ ಹೂವು ತಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ 1 ಲೀಟ್ರ್ ಆಗೋಷ್ಟು ನ್ಯಾಚುರಲ್ ಆಗಿರುವಂಥ ಪ್ಯೂರ್ ಕೊಕೊನಟ್ ಆಯಿಲ್ನ ತಗೊಂಡಿದ್ದೀನಿ. ಇಲ್ಲಿ ದಪ್ಪ ತಳ ಇರುವಂತಹ ಪಾತ್ರೆ ನೋಡಿಬಿಟ್ಟು ಅದಕ್ಕೆ ಈಗ 1 ಲೀಟ್ರ್ ಆಗೋಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಸ್ವಲ್ಪ ಪಾತ್ರೆ ದಪ್ಪ ಇರೋ ತಳ ತಗೊಂಡ್ರೆ ಬೇಗನೆ ತಳ ಎಲ್ಲ ಒತ್ತೋದಿಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಎಣ್ಣೆನ ಲೋ ಫ್ಲೇಮಲ್ಲೇ ಇಡಬೇಕು. ಫುಲ್ಲು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಚಿಕ್ಕದಾಗಿ ಗುಳ್ಳೆ ಬರ್ತಿರುತ್ತೆ ನೋಡಿ, ಆಗ ನಾವು ಏನೆಲ್ಲ ತಗೊಂಡಿದ್ವಿ ಅವೆಲ್ಲನೂ ಇದಕ್ಕೆ ಆ್ಯಡ್ ಮಾಡ್ತಾ ಹೋಗಬೇಕು. ಫ್ರೆಂಡ್ಸ್, ಇಲ್ಲಿ ಸೀಗೆಕಾಯಿಲಿ ಯಾವ ಥರ ಬೆನಿಫಿಟ್ಸ್ ಇದೆ ಅಂದರೆ ತಲೆ ಹೊಟ್ಟೆಲ್ಲ ನಿವಾರಣೆ ಆಗ್ತೈತೆ, ಹಾಗೆ ನೆತ್ತಿಗೆ ತುಂಬಾ ಒಳ್ಳೆಯದು. ಹಾಗೆ ಆಮ್ಲ ಅಥವಾ ನೆಲ್ಲಿಕಾಯಿ ಬಂದುಬಿಟ್ಟು ನಮ್ಮ ಕೂದಲು ಉದುರುತ್ತಿರುತ್ತಲ್ಲ ಅದನ್ನು ತಡೆಗಟ್ಟಿ ಬೆಳವಣಿಗೆಗೆ ಎಲ್ಪ್ ಮಾಡುತ್ತೆ. ಹಾಗೆ ಭೃಂಗರಾಜ್ ಬಂದುಬಿಟ್ಟು ಕೂದಲನ್ನು ಬೇಗ ಬಿಳಿ ಆಗ್ತಾ ಇರ್ತೈತೆ ನೋಡಿ, ಏಜ್ ಆಗಿರಲ್ಲ ಆವಾಗಲೇ ತುಂಬ ಬೇಗ ವೈಟ್ ಹೇರ್ ಸ್ಟಾರ್ಟ್ ಆಗಿಬಿಡುತ್ತೆ. ಅದನ್ನು ತಡೆಗಟ್ಟೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ದಾಸವಾಳ ಹೂವು ನಮ್ಮ ಕೂದಲು ಸ್ವಲ್ಪ ಶೈನಿಂಗ್ ಕಾಣೋದಕ್ಕೆ ಆಗಲಿ ಅದು ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಅಂಟ್ವಾಳಕಾಯಿ ಬಂದುಬಿಟ್ಟು ನಮ್ಮ ಕೂದಲನ್ನ ತುಂಬ ಸಾಫ್ಟಾಗಿ ಮಾಡೋ ಥರ ಹೆಲ್ಪ್ ಆಗುತ್ತೆ ನೋಡಿ. ಫ್ರೆಂಡ್ಸ್, ನಾನೀಗ ಇವೆಲ್ಲನೂ ಹಾಕ್ಬಿಟ್ಟು ತುಂಬಾ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಈಗ ಕುದೀತಾ ಐತೆ ನೋಡಿ. ಕುದ್ಬಿಟ್ಟು ಅದು ಯಾವ ಥರ ಆಗಿತ್ತು ಅಂದರೆ ನೋಡಿ, ಅದೆಲ್ಲ ನಾನು ಈರುಳ್ಳಿ ಎಲ್ಲ ಹಾಕಿದ್ನಲ್ಲ ಅದೆಲ್ಲನೂ ಕೂಡ ಚೆನ್ನಾಗಿ ಬೆಂದಿತ್ತೆ. ಅದಾದ ನಂತರ ನಾವು ಇದನ್ನು ಅಟ್ಲೀಸ್ಟ್ 1 ಅವರ್ 2 ಅವರ್ ಹಾಗೆ ಬಿಟ್ಬಿಟ್ಟು ಫುಲ್ಲು ತಣ್ಣಗಾದ್ಮೇಲೆ ಒಂದು ಜರಡಿ ತಗೊಂಡ್ಬಿಟ್ಟು ಸ್ವಲ್ಪನೇ ಹಾಕ್ಕೊಂಡು ಅದನ್ನು ಸೋಸ್ತಾ ಇದ್ದೀನಿ. ಸೋಸ್ಬಿಟ್ಟು ಅದನ್ನು ಒಂದು ಸ್ಪೂನ್ ಸಹಾಯದಿಂದ ಅದನ್ನು ಪ್ರೆಸ್ ಮಾಡಬೇಕು. ಆಗ ಅದರಲ್ಲಿ ಆಯಿಲ್ ಇರುತ್ತಲ್ಲ ಅದೆಲ್ಲ ನೀಟಾಗಿ ಇಳಿಯುತ್ತೆ ಕೆಳಗಡೆ. ಅದಾದ ನಂತರ ನಾವು ಇದನ್ನು ಇನ್ನೊಂದು ಚಿಕ್ಕದು ಜರಡಿ ಬರುತ್ತಲ್ಲ ಸೋಸೋದು, ಅದರಲ್ಲಿ ಇದನ್ನು ಒಂದು ಏರ್ ಕಂಟೈನರ್ ಬಾಕ್ಸ್ಗೆ ಎತ್ತಿಡ್ಕೋಬೇಕು. ಇದನ್ನು ನಾನು ಮತ್ತೆ ಇವಾಗ ಸೋಸ್ತೀನಿ ನೋಡಿ, ಯಾವ ಥರ ಅದರಲ್ಲಿ ಮತ್ತೆ ಎಕ್ಸ್ಟ್ರಾ ಮಿಕ್ಕಿರುತ್ತಲ್ಲ ಚಿಕ್ಕದು ಗಲೀಜು ಅದು ಮೇಲ್ಗಡೆ ಬರುತ್ತೆ. ಇದನ್ನು ಸುಮಾರು ದಿನ ಯೂಸ್ ಮಾಡ್ಕೋಬೋದು. ಅಟ್ಲೀಸ್ಟ್ ವಾರದಲ್ಲಿ 2 ಡೇಸ್ ಯೂಸ್ ಮಾಡಿದರೆ ಸಾಕು, ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಒಮ್ಮೆ ಮಾಡಿಬಿಟ್ಟು ನೋಡಿ, ನಿಮಗೇ ರಿಸಲ್ಟು ಎಷ್ಟು ಬೇಗನೆ ಗೊತ್ತಾಗುತ್ತೆ ಅಂಥೇಳಿ. ಇದಾದ ನಂತರ ನಾನು ಇದಕ್ಕೆ 5 ವಿಟಮಿನ್ ಇ ಕ್ಯಾಪ್ಸಲ್ಸ್ನ ಸೇರಿಸ್ತಾ ಇದ್ದೀನಿ. ಇದರಿಂದನೂ ಅಷ್ಟೇ ತುಂಬಾ ಬೆನಿಫಿಟ್ಸ್ ಇದೆ. ಏರ್ ಗ್ರೋತ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಾನು ಇದಕ್ಕೆ 5 ಆ್ಯಡ್ ಮಾಡಿ ಅದನ್ನು ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿಬಿಟ್ಟು ಎತ್ತಿಡ್ತೀನಿ. ಫ್ರೆಂಡ್ಸ್, ಯಾರೆಲ್ಲ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದೀರಾ, ಪ್ಲೀಸ್ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ತುಂಬಾ ಬೆನಿಫಿಟ್ಸ್ ಇದೆ ಈ ಆಯಿಲಲ್ಲಿ. ನೀವೇ ಯೂಸ್ ಮಾಡಿದ ನಂತರ ರಿಸಲ್ಟ್ನ ನನ್ನ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.